ರಾಹುಲ್ ಗಾಂಧಿ ಸಿಡಿಸಿರೋ ಮತಗಳ್ಳತನ ಬಾಂಬ್ ಜೋರಾಗಿ ಸದ್ದು ಮಾಡ್ತಾ ಇದೆ. ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ನಾಯಕ ಮಾಡಿರೋ ಆರೋಪ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಇದೇ 5ರಂದು ಚುನಾವಣಾ ಅಕ್ರಮ ವಿರುದ್ಧ ಪ್ರತಿಭಟನೆ ನಡೆಸುವುದಕ್ಕೆ ಕಾಂಗ್ರೆಸ್ ನಾಯಕರು ತಯಾರಿ ನಡೆಸ್ತಾ ಇದ್ದು, ಮತಗಳ್ಳತನ ಸಮರ ಮತ್ತಷ್ಟು ಕಾವೇರಲಿದೆ. ಇನ್ನು ಈ ಮಧ್ಯೆ ಕಮಲಕಲಿಗಳು ರಾಹುಲ್ ಗಾಂಧಿ ಆರೋಪಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಮತಗಳ್ಳತನ ವಿರುದ್ಧ ಪ್ರತಿಭಟನೆಗೆ ಸಜ್ಜಾದ ಕಾಂಗ್ರೆಸ್. ಮತಗಳ್ಳತನ ಬಗ್ಗೆ ರಾಹುಲ್ ಗಾಂಧಿ ಮಾಡಿರೋ ಗಂಭೀರ ಆರೋಪ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಲೋಕಸಭೆ ಚುನಾವಣೆ ವೇಳೆ ಮಹದೇವಪುರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಈ ಬಗ್ಗೆ ನನ್ನ ಬಳಿ ಸಾಕ್ಷಿ ಇದೆ ಅಂತ ಕೂಡ ಹೇಳಿದ್ರು. ಇನ್ನು ಮತಗಳ್ಳತನ ವಿರುದ್ಧ ಇದೇ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಮತಗಳ್ಳತನದ ಆರೋಪದ ಕಾವು ಮತ್ತಷ್ಟು ಏರಲಿದೆ. ಇನ್ನು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿರುವ ರಾಹುಲ್ ಗಾಂಧಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳನ್ನ ಭೇಟಿಯಾಗ್ತಾ ಇರೋದು ಮಹತ್ವ ಪಡೆದುಕೊಂಡಿದೆ. ರಾಹುಲ್ ಗಾಂಧಿ ಆರೋಪಕ್ಕೆ ಬಿಜೆಪಿ ನಾಯಕರ ಕೌಂಟರ್. ಕಾಂಗ್ರೆಸ್ ನಾಯಕರ ಈ ಆರೋಪವನ್ನ ಬಿಜೆಪಿ ನಾಯಕರು ತಳ್ಳಿ ಹಾಕಿದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಖಂಡಿಸಿದ್ದಾರೆ. 2013ರಲ್ಲಿ ನಿಮಗೆ ಗೊತ್ತಾಗಲಿಲ್ವೇ? 1 ವರ್ಷದವರೆಗೆ ನೀವು ಕತ್ತೆ ಕಾಯ್ತಾ ಇದ್ದೀರಾ. ನಿಮಗೆ ಜನರು 136 ಸೀಟ್ ಕೊಟ್ಟಿದ್ದಾರೆ. ಇದೀಗ ಜನರು ಅಯೋಗ್ಯರಿಗೆ ಮತ ಹಾಕಿದ್ವಿ ಅಂತ ಶಪಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ದಾಖಲೆ ಇದ್ರೆ ಕ್ಷಣವೂ ಕಾಯದೆ ಬಿಡುಗಡೆ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ಕೇಳೋದು ರಾಹುಲ್ ಗಾಂಧಿಗೆ ಮತಗಳ್ಳತನ ಆಗಿದೆ ಅಂತ ಹೇಳ್ಯಾರ. ಅವರು ಮತಗಳ್ಳತನ ಆಗಿದ್ರೆ 1 ವರ್ಷ ಮಕ್ಕೊಂಡಿದ್ರಿ, ನೀವು ಕತ್ತಿ ಕಾಯ್ತಾ ಇದ್ರೆ ಅಲ್ರಿ. 2023 ಮತಗಳ್ಳತನ ಆಗಿರಲಿಲ್ಲ. ಹಂಗಾರೆ 136 ಸೀಟ್ ಬಂದವು. ನೀವು ಅಯೋಗ್ಯರು, ನಿಮ್ಗೆ ಅಯೋಗ್ಯರಿಗೆ ಓಟ್ ಹಾಕಿದೀವಿ ಅಂತೇಳಿ ಜನ ಶಪಿಸ್ತಾ ಇದ್ದಾರೆ. ಈಗ 136 ಸೀಟ್ ಕೊಟ್ಟ ನಂತರ ಲೋಕಸಭೆ ಒಳಗೆ ಸೋತ ಮೇಲೆ ಮತಗಳ್ಳತನ ಆಗ್ಯಾವ. ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇಲ್ಲ, EVM ಸರಿ ಇಲ್ಲ, ಆಯೋಗ ಸರಿ ಇಲ್ಲ. ಎದಕ್ಕೆ ಪ್ರತಿಭಟನೆ ಮಾಡ್ತೀರಿ? ಎಲೆಕ್ಷನ್ ಕಮಿಷನ್ ರಿಪ್ರೆಸೆಂಟೇಟಿವ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದು, ಎಲೆಕ್ಷನ್ ಕಮಿಷನ್ನ ಅಡಿಯಲ್ಲಿರುವಂಥ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಏನಾದ್ರು ಸಾಕ್ಷಿ ಇದ್ದರೆ ಕೊಟ್ಟು, ಇಲ್ಲದೇ ಇದ್ದರೆ ಅದು ಎಡಿಷನ್ ಡಿಲಿಷನ್ಗೆ ಆಗೋದಕ್ಕೆ ನೇರವಾಗಿ ರಾಜ್ಯ ಸರ್ಕಾರದ ನೌಕರರ ಇವ್ರ ಅಡಿಯಲ್ಲಿದೆ. ಇವ್ರ ಅಡಿಯಲ್ಲಿದ್ದಾಗಲೂ ಕೂಡ ಇವರು ಅದನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಮಾಡಲಿಲ್ಲ ಮತ್ತು ಅಬ್ಜೆಕ್ಷನ್ ಕೂಡ ಕೊಟ್ಟಿಲ್ಲ. ಹಾಗಾದರೆ ಆ್ಯಕ್ಷನ್ ಯಾರ ಮೇಲೆ ತಗೋಬೇಕು? ಕರ್ನಾಟಕ ಸರ್ಕಾರದ ನೌಕರ, ರೆವಿನ್ಯೂ ಇಲಾಖೆ, ಕಾರ್ಪೊರೇಷನ್ ಇಲಾಖೆ ನೌಕರರ ಮೇಲೆ ತಗೋಬೇಕಾಗುತ್ತೆ. ಕಾಂಗ್ರೆಸ್ ಪ್ರತಿಭಟನೆಗೆ ಒಂದೇ ದಿನ ಬಾಕಿ ಉಳಿದಿದ್ದು, ಮತಗಳ್ಳತನ ಸಮರದ ಕಾವು ಮತ್ತಷ್ಟು ಏರಲಿದೆ. ಈ ಮಧ್ಯೆ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ನೀಡುವ ಸಾಕ್ಷಿ ಏನು ಅನ್ನೋದಕ್ಕೂ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.